ಮುಖಂಡರು ಹೇಳಿದ ಹಾಗೆ ನಾನು ಸಹ ಒಂದೆರಡು ದಿವಸದಿಂದ ಕೆಲವೊಬ್ಬರಿಗೆ ರಾಯಚೂರಿಂದನೂ ನಮ್ಮ ಮುಖಂಡರು ಬಂದಿದ್ದಾರೆ. ಅವರು ನನಗೆ ಫೋನ್ ಮಾಡಿದರು. ನಾನು 2 ದಿನದಿಂದ ಅವರ ಒಂದು ತುಂಗಭದ್ರಾ ಯೋಜನೆ ಬಗ್ಗೆ ನಾವು ಕೇಂದ್ರ ಸರ್ಕಾರದ ಒಂದು ಅನುದಾನ ಪಡಿಬೇಕು ಅಂತ 2 ದಿನದಿಂದ ನಾನು ಡೆಲ್ಲಿಲಿದ್ದೆ. ರಾತ್ರಿ ಬಂದೆ. ನಾನು ಬಂದ ಮೇಲೆ ಈ ವಿಷಯ ನೀವೆಲ್ಲ ಹುಕ್ಕೇರಿ ಭಾಗದಲ್ಲಿ ನಮ್ಮ ನೀರಾವರಿ ಇಲಾಖೆಯಿಂದ ಏನು ವ್ಯವಸ್ಥೆ ಅಥವಾ ಯೋಜನೆಗಳು ಇದ್ದಾವೆ, ಆಮೇಲೆ ನಡೀತಾ ಯೋಜನೆಗಳು ಏನು ಕುಂಠಿತ ಆಗಿದ್ದಾವೆ, ನೀರಾವರಿ ವ್ಯವಸ್ಥೆ ರೈತ ಬಾಂಧವರು ಇಲ್ಲ ಅನ್ನೋ ಒಂದು ಏನು ಇಲ್ಲಿ ನೀವೆಲ್ಲ ಸೇರಿದಿರಿ ಅಂತ ವಿಷಯ ಗೊತ್ತಾಯ್ತು. ನನಗೂ ಒಂಥರ ದುಃಖ ಮತ್ತು ಸಂತೋಷ ಎರಡೂ ಆಯ್ತು. ಯಾಕೆ ಅಂತ ಹೇಳಿದ್ರೆ ನಾನು ಈ ಭಾಗದವನೇ, ಇಲ್ಲೇ ಓಡಾಡಿದ್ದೆ. ನಿಮ್ಮ ಮುಖಂಡರೆಲ್ಲ ನಮ್ಗೆ ಬಂದು ಅವಾಗ ಕಾಡ್ತಿರ್ತಾರೆ, ಬೇಡ್ತಿರ್ತಾರೆ. ಅದಕ್ಕೆ ನಾವು ಅದೃಷ್ಟವಶಾತ್ ಈಗ ಅವರೇ ಹೇಳದಂತೆ ಮಹಾನುಭಾವರು ಮತ್ತೆ ಹಿರಿಯರು ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ನಾನು ಉತ್ತರ ಕರ್ನಾಟಕದವನೇ ಈ ಸುಮಾರು 22 ಜಿಲ್ಲೆಗಳ ನೀರಾವರಿ ಯೋಜನೆಗಳನ್ನ ಮುಖ್ಯಸ್ಥನಾಗಿ ಬಂದಿದ್ದೀನಿ. ಹಿಂದೆ ಯಾರು ಇರಲಿಲ್ಲ, ಎಲ್ಲರೂ ಏನು ದಕ್ಷಿಣ ಕರ್ನಾಟಕದವರು ಇರ್ತಿದ್ರು. ಈ ಭಾಗದಲ್ಲೇ ನಾನು ಓಡಾಡಿ ಇಲ್ಲೇ ಕೆಲಸ ಮಾಡಿರೋದ್ರಿಂದ ನನಗೆಲ್ಲ ಇಲ್ಲಿ ಗೊತ್ತಿರೋದ್ರಿಂದ ಏನೋ ಸೇವೆ 2 ವರ್ಷದಿಂದ ನಾನು ಮಾಡಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಮುಖ್ಯವಾಗಿ ಎಲ್ಲಿ ಅಂದ್ರೆ ಈ ಪ್ರದೇಶ ನಮ್ಮ ಕೆಲವೊಂದು ಈ ಕರಗಾಂವ್ ಇರ್ಬೋದು, ನಿಮ್ಮ ಡೋನ್ವಾಡ್ ಇರ್ಬೋದು, ಈ ಕಡೆ ಹುಕ್ಕೇರಿ ಇರ್ಬೋದು, ಅಂದ್ರೆ ಈ ಘಟಪ್ರಭಾ ನದಿಯಿಂದ ಕೃಷ್ಣಾ ನದಿ ಮಧ್ಯದ ಭಾಗ ಏನಿದೆ ಇದೆಲ್ಲ ಸ್ವಲ್ಪ ಎತ್ತರದ ಪ್ರದೇಶ ಇರೋದ್ರಿಂದ ಇಲ್ಲಿ ನೀರನ್ನು ನಾವು ಹರಿಸಕ್ ಸಾಧ್ಯ ಇಲ್ಲ. ಅಂದ್ರೆ ಗ್ರಾವಿಟಿ ಮೂಲಕ ಅಂದ್ರೆ ಸರಾಗವಾಗಿ ನೀರು ಹರಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಎತ್ತರದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಾವು ಲಿಫ್ಟ್ ಮಾಡೇ ತಗೊಂಡ್ಬರ್ಬೇಕು. ಅದು ಕಷ್ಟದ ಕೆಲಸ ಇದೆ, ಅದಕ್ಕೂ ಖರ್ಚು ಜಾಸ್ತಿ ಬರುತ್ತೆ, ವಿದ್ಯುತ್ ಖರ್ಚು ಬರುತ್ತೆ. ಇದೆಲ್ಲ ಇರೋದ್ರಿಂದ ನನಗೆ ಅವರು ಕೆಲವೊಂದು ಪ್ರಾರಂಭ ಆಗಿ ನಿಂತೋಗಿರೋವು ಹೇಳಿದ್ರು. ರಾಯಬಾಗ್ ಎತ್ತು ನೀರಾವರಿ ಹೇಳಿದ್ರು, ಅದನ್ನ ನಾವು ಮುಗಿಸಿದ್ವಿ. ಮೊನ್ನೆ 2 ಹತ್ರ ಒಂದು ಬ್ರಿಡ್ಜ್ ಇತ್ತು, ಅದನ್ನು ಮುಗಿಸಿದ್ವಿ ಸುಮಾರು ವರ್ಷದಿಂದ. ಇದೇ ತರ ನಿಮ್ಮ ಭಾಗದಲ್ಲೂ ಸುಮಾರು ನನಗೆ ಪಟ್ಟಿ ಸಿಕ್ಕಿದೆ. ಇದು ಒಂದು ಈ ಎಲ್ಲ ಕೆಲಸಗಳು ಆಗ್ಲಿಲ್ಲಲ್ಲ ಇಷ್ಟು ವರ್ಷದಿಂದ ಪ್ರಯತ್ನದ ಫಲದಿಂದ ಅನ್ನೋದೊಂದು ದುಃಖ. ನಾ ಹೇಳಿದ್ನಲ್ಲ, ದುಃಖನೂ ಆಯ್ತು ಸಂತೋಷನೂ ಆಯ್ತು ಅಂತೇಳಿ. ಸಂತೋಷ ಆಯ್ತು ಅಂತ ಯಾಕಂತ ನಾನು ಹೇಳ ಬಯಸ್ತೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿದ್ದಂಗೆ ನೀರು ಜೀವಜಲ. ನೀರಿಲ್ಲದೆ ನಾವು ಬದುಕಕ್ಕಾಗಲ್ಲ. ಯಾವ ಪಕ್ಷಿ ಪ್ರಾಣಿ ಸಸ್ಯಗಳು ನಾವು ಬೆಳೆಸಕ್ಕಾಗಲ್ಲ. ನೀವೆಲ್ಲ ರೈತ ಬಾಂಧವರು, ನಿಮ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಈ ನೀರಿನ ಮಹತ್ವನ ನೀವೆಲ್ಲ ಅರ್ಥ ಬಿಟ್ರಲ್ಲ ಅಂತ ಹೇಳಿ ಒಂದು ಸಂತೋಷ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ನೀವೆಲ್ಲ ಕೇಳಿದಿರಿ, ಓದಿದಿರಿ. ಈ ನಮ್ಮ ಮೀಡಿಯಾ ಅದರಲ್ಲಿ ಈ ಭೂಮಂಡಲದಲ್ಲಿ ನಾವು ಕುಡಿ ಬಹಳ ಕಡಿಮೆ ಇದೆ. ಸೊ ಅದಕ್ಕೇನೆ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇರೋದ್ರಿಂದ ಮೇಲ್ಮಟ್ಟದ ಪ್ರಮಾಣದಲ್ಲಿ ಏನು ನದಿ ಹರಿದು ಬರುತ್ತೆ ಅಥವಾ ಕೆರೆ ಇರುತ್ತೆ, ಆ ಮೇಲ್ಮಟ್ಟದ ಪ್ರಮಾಣದಲ್ಲಿರೋ ಜನ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸೋದ್ರಿಂದ ಕೆಳಮಟ್ಟದಲ್ಲಿ ಇರೋ ಜನಕ್ಕೆ ನೀರು ಸಿಗ್ತಾ ಇಲ್ಲ. ಈಗ ನಿಮ್ಮ ಮುಖಂಡರು ಆಗ್ಲೇ ಹೇಳಿದ್ರು, ನಿಮ್ಮ ಈ ಭಾಗದಲ್ಲಿ ಹುಕ್ಕೇರಿ ಭಾಗದಲ್ಲಿ 5 ನದಿ ಇದಾವೆ, ದೊಡ್ಡ ಡ್ಯಾಮು ಇದೆ, ಇನ್ನೊಂದು ಕಡೆ ಕೃಷ್ಣಾ ನದಿ ಇದೆ, ಈ ಕಡೆ ದೂದಗಂಗಾ ಇದೆ, ಹಿರಣ್ಯಕೇಶಿ ಇದೆ. ಇವೆಲ್ಲ ಇದ್ರೂ ಸಹಿತ ನಮ್ಗೆ ನೀರಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಅರಿವು ತಮಗೆಲ್ಲ ಮೂಡಿದ್ಯಲ್ಲ, ಅದಕ್ಕೆ ನನಗೆ ಸಂತೋಷ ಆಯ್ತು. ಇದು ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನಾವು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಏನು ಜನಾಂಗ, ಅವ್ರು ಎಲ್ಲರಿಗೂ ನಾವು ನೀರನ್ನ ಉಳಿಸ್ಕೋಬೇಕು, ನಾವು ನೀರನ್ನ ಕಾಪಾಡ್ಕೋಬೇಕು. ಸೊ ನಾವು ಉಪಯೋಗಿಸ್ಕೊಳ್ಬೇಕು, ನಮ್ ಕೆಳಗಡೆಗೂ ನೀರು ಕೊಡ್ಬೇಕು. ಎಲ್ಲ ನಾನೇನೆ ನೀರು ಬಳಸ್ಕೋಬಾರ್ದು ಅನ್ನೋ ಏನು ಈ ಒಂದು ಸಮಾನ ಭಾವನೆ ನಿಮ್ಮಲ್ಲಿ ಮೂಡ್ತಾ ಇದೆ. ನಿಮ್ಮಲ್ಲಿ ರೈತರಲ್ಲಿ ಇವರೆಲ್ಲ ಮುಖಂಡರು, ಸ್ವಾಮೀಜಿಯವರು ಎಲ್ಲರೂ ಏನು ಮೂಡಿಸ್ತಾ ಇದ್ದಾರೆ, ಇದು ಒಳ್ಳೆಯ ಬೆಳವಣಿಗೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇ ನೋಡ್ರಿ,
ನೀವೆಲ್ಲ ನೀರು ತಗೊಳ್ತಾ ಇದ್ದೀರಿ ಇಷ್ಟು ವರ್ಷದಿಂದ, 50-60 ವರ್ಷದಿಂದ, ನಮ್ಗೆ ಯಾಕೆ ಕೊಡ್ತಿಲ್ಲ ಅಂತ ನೀವು ಪ್ರಶ್ನೆ ಅವಾಗಲೇ ಬಂದಿತ್ತು. ಇಲ್ಲ ಅಂದ್ರೆ ನೀವು ನೀರು ಎಲ್ಲ ಕಡೆ ಸ್ವಚ್ಛಂದವಾಗಿ, ಈಗ ಉದಾಹರಣೆಗೆ ನಮ್ಗೆ ಮಳೆಗಾಲ ನಿಮ್ಗೆ ಗೊತ್ತಿದೆ, ಈಗ 3-4 ವರ್ಷದಿಂದ ನಮ್ಮ ಮಳೆಗಾಲ ಸರಿಯಾಗಿ ಬರ್ತಾ ಐತೆ. ಈಗ ಸ್ವಲ್ಪ ಇನ್ನು ನೆಕ್ಸ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರಿಂದ ಎಲ್ಲ ಕಡೆ ನೀರು ನಮಗ್ ಸಿಕ್ತಿತ್ತು ಹೆಚ್ಚಿನ ಪ್ರಮಾಣದಲ್ಲಿ. ಈಗ ಬರಗಾಲ ಬಂದ್ರೆ ನಾವು ನೋಡಿದೀವಿ, ನಾವು ಇಲ್ಲಿಂದಾನೇ ಓಡಾಡ್ತಿದ್ವಿ. ಇಲ್ಲೆಲ್ಲ ಹಿಡ್ಕಲ್ ಏನು ಇದು ನಮ್ಮ ಹಿಡ್ಕಲ್ ಡ್ಯಾಮ್ ಇಂದ ಮೇಲ್ಗಡೆ ಏನು ಕೃಷ್ಣಾ ನದಿ ಭಾಗ, ಈ ಹುಕ್ಕೇರಿ ಇದೆಲ್ಲ ಇದೆ, ಇಲ್ಲೆಲ್ಲ ಕುಡಿಯೋ ನೀರಿಗೂ ತ್ರಾಸ ಇರ್ತಿತ್ತು. ಎಷ್ಟೋ ಸಾರಿ ಟ್ಯಾಂಕರ್ ಮೂಲಕ ಸುಮಾರು ಹಳ್ಳಿಗಳಿಗೆ ಕುಡಿಯೋ ನೀರು ಒದಗಿಸ್ತಾರೆ. ಇನ್ನ ನಿಮ್ಮ ವ್ಯವಸಾಯಕ್ಕೆ ಎಲ್ಲಿಂದ ಸಿಗ್ಬೇಕು ನೀರು. ಸೊ ಅದಕ್ಕೆ ಈ ಪ್ರಯತ್ನ ನಮ್ಮ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಮಾಡ್ತಾ ಇದೆ. ನೀವೆಲ್ಲ ಸೇರಿ ಈಗ 4 ದಿನದಿಂದ ಮಾಡ್ತಾ ಇರೋ ಕೂಗು ಸರ್ಕಾರದ ಮಟ್ಟಕ್ಕೂ ತಲುಪಿದೆ. ಅದೇ ಉದ್ದೇಶಕ್ಕೆ ನಮ್ಮ ಮಾನ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಮತ್ತೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಜಾರಕಿಹೊಳಿ ಸಾಹೇಬರು ಮತ್ತೆ ನಿಮ್ಮ ಶಾಸಕರು ಎಲ್ಲಾನು ನನಗೂ ಹೇಳ್ಬಿಟ್ಟು ಆಯ್ತು ಇದಕ್ಕೇನಾದ್ರು ಪರಿಹಾರ ಹುಡುಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಸೊ ನಿಮ್ ಮುಖಂಡರು ಸಹ ನನಗೊಂದ್ಸಾರಿ ಬಂದು ಹೇಳಿದ್ದಾರೆ. ಸೊ ಇದ್ರ ಫಲವಾಗಿ ಏನು ನಾವು ನಮ್ಮ ಇಲಾಖೆಯಿಂದ ಜಲಸಂಪನ್ಮೂಲ ನೀರಾವರಿ ಇಲಾಖೆಯಿಂದ ಏನು ನಾವು ಪ್ರಯತ್ನ ಮಾಡಿದೀವಿ ಅಂತ ನಾನು ನಿಮ್ಗೆ ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ಪ್ರಯತ್ನ ನಾ ಮಾಡಿದ್ದು ಹೇಳಬಲ್ಲೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲಾ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮ್ಗೆ ಸಂಪನ್ಮೂಲ ಬೇಕು. ಸಂಪನ್ಮೂಲ ಏನು ಅಂತ ಹೇಳಿದ್ರೆ ಹಣಕಾಸಿನ ವ್ಯವಸ್ಥೆ. ಈ ನಮ್ಮ ಸರ್ಕಾರದ ಹಣಕಾಸಿನ ವ್ಯವಸ್ಥೆನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಈ ಭಾಗದಲ್ಲಿ ತಗೊಂಡಿದ್ದೀವಿ. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಹೇಳಿದ್ರು ಮಲ್ಲಿಕಾರ್ಜುನ್ ಏತ ನೀರಾವರಿ ಯೋಜನೆ ಅಂತ ಹೇಳಿ. ಇದು 21 ಹಳ್ಳಿಗಳನ್ನು ಒಳಗೊಂಡಿದೆ. 9,350 ಹೆಕ್ಟರ್ ಕೃಷಿ ಜಮೀನು ನೀರಾವರಿ ಆಗುತ್ತೆ ಇದರಿಂದ. ಇದೊಂದು ಹೊಸ ಯೋಜನೆ. ಈ ಯೋಜನೆ ನಾವು ತಯಾರು ಮಾಡಿದೀವಿ ಆಲ್ರೆಡಿ ನಮ್ಮ ಇಲಾಖೆಯಿಂದ. 780 ಕೋಟಿಗೆ ಇದು ರಾಜ್ಯ ಸರ್ಕಾರದಿಂದ ಮಂಜೂರಾಗಬೇಕು ಅಂತ ಹೇಳಿ ನಾವು ಕರ್ನಾಟಕ ನೀರಾವರಿ ನಿಗಮದಿಂದ ತಯಾರಿಸಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಹಿರಣ್ಯಕೇಶಿ ನದಿಯಿಂದ ಸುಲ್ತಾನ್ಪುರ್ ಬ್ಯಾರೇಜ್ ಇಂದ ನಾವು ಲಿಫ್ಟ್ ಮಾಡಬೇಕಿದು. 0.61 TMC ನೀರು ನಮಗೆ ನೀರು ಬೇಕು. ಇದರಿಂದ ಸುಮಾರು ನಿಮಗೆ ಗೊತ್ತಿದ್ದಂಗೆ ಕೇಸ್ತಿ, ಬೋರ್ಗಲ್ಲು, ಅಕ್ವಾಟು, ಈ ಹಂದಿಗೂಡು, ಹುಕ್ಕೇರಿ ಸೇರಿ 25 ಗ್ರಾಮಗಳಿಗೆ ಉಪಯೋಗ ಆಗ್ತದೆ. ಇದೊಂದು ವಿಸ್ತೃತ ಯೋಜನೆ. ನಾನು ಪರಿಶೀಲಿಸಿ ನೋಡಿದೆ, ಸರ್ಕಾರದಿಂದ ನಮ್ಗೆ ವಾಪಸ್ ಬಂದಿದೆ ಇದು ಪ್ರಪೋಸಲ್. ಏನು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ನಿಮಗೆ ಗೊತ್ತಿದೆ ಹಿರಣ್ಯಕೇಶಿ ನದಿ ನಿಮ್ಮಿಂದ ಬಹಳ ಹತ್ರ ಹುಟ್ಟಿ ಇಲ್ಲೇ ಬಂದಿದೆ. ಅದರೊಳಗಡೆ ನೀರಿನ ಪ್ರಮಾಣ ಕಡಿಮೆ ಇದೆ. ಈಗಾಗಲೇ ನೀವು ಬಹಳಷ್ಟು ಯೋಜನೆಗಳನ್ನು ಮಾಡಿದಿರಿ, ಇದ್ರೊಳಗೆ ನೀರು ನೀವು ಈ ಯೋಜನೆಗೆ ಲಭ್ಯತೆ ಇಲ್ಲ ಅಂತ ನಮ್ಗೆ ಇದನ್ನ ವಾಪಸ್ ಕಳಿಸಿದ್ದಾರೆ. ಸೊ ಅದಕ್ಕೆ ನಾನೀಗ ನಿಮಗೆ ಆಶ್ವಾಸನೆ ಕೊಡ್ತೀನಿ, ಎಲ್ಲ ರೈತ ಬಂಧುಗಳಿಗೆ ಹಾಗೂ ನಮ್ಮ ಸನ್ಮಿತ್ರರಿಗೆ. ಏನು ಅಂತ ಹೇಳಿದ್ರೆ, ಈಗ ನಾನು ಇನ್ನೊಂದ್ಸಾರಿ ಇದನ್ನ ಪರಿಶೀಲಿಸಿ ಇದಕ್ಕೆ ಏನಾದ್ರು ಒಂದು ಉಪಾಯ ಮಾಡಿ ಇದನ್ನ ನಾನು ಕರ್ನಾಟಕ ಸರ್ಕಾರದ ಮಟ್ಟದಲ್ಲಿ ತಲುಪಿಸ್ತೀನಿ. 0.61 TMC ನೀರು ನಾವು ಎಲ್ಲಿಂದ ಪಡಿಬಹುದು? ಯಾಕಂದ್ರೆ ನಾವು ನೀರಿನ ಲೆಕ್ಕಾಚಾರ ಮಾಡ್ತಾರೆ. ಸೊ ಈಗ ಅಲ್ಲಿಂದ ನದಿ ಎಷ್ಟು ಮಳೆ ಆಗುತ್ತೆ, ಆ ನದಿಯೊಳಗೆ ಎಷ್ಟು ನೀರು ಬರ್ತದೆ, ಅದರೊಳಗೆ ಯಾರ್ಯಾರು ರೈತರು, ಮೇಲ್ಗಡೆ ರೈತರು ಎಲ್ಲರೂ ಎಷ್ಟು ಉಪಯೋಗಿಸ್ತಾರೆ, ಕುಡಿಯೋ ನೀರಿಗೆ ಎಷ್ಟು ಯೋಜನೆಗಳನ್ನು ಮಾಡಿದೀವಿ, ನೀರಾವರಿಗೆ ಏನಾದ್ರು ಇದ್ರ ಮೇಲ್ಗಡೆ ಯೋಜನೆ ಮಾಡಿದೀವಿ, ಅದೆಲ್ಲ ಲೆಕ್ಕಾಚಾರ ಹಾಕಿ ನೀರಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ಇನ್ನೊಂದ್ಸರಿ ಪರಿಶೀಲಿಸಿ ನಾನು ಇದನ್ನ ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದಿಂದ ಮಂಜೂರಾತಿ ಪಡೆಯಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಕರ್ನಾಟಕ ನೀರಾವರಿ ನಿಗಮದಿಂದ. ಒಂದು. ಎರಡನೇದಾಗಿ ಕುರಿಣಿ ಏತ ನೀರಾವರಿ ಒಂದು ಹೇಳಿದ್ರು. ಕುರಿಣಿ ಏತ ನೀರಾವರಿ ಏನಾಗಿದೆ, ಮೊದಲನೇ ಹಂತ 2019-20 ಮಂಜೂರಾಗಿ ಇದು ನೀರು ಲಿಫ್ಟ್ ಮಾಡಿ ಕೊಡಕ್ಕೆ ನೀರಾವರಿ ಒದಗಿಸಕ್ಕೆ ಮಾಡಿರುವಂತ ಯೋಜನೆ. ಇದರಲ್ಲಿ ಹುಕ್ಕೇರಿ ತಾಲೂಕು ಇಂಗಳಗಿ, ಹೊಸೂರು, ಯರ್ನಾಳು, ಯರಗಟ್ಟಿ ಹಿಂಗ್ ಸೇರಿದಂಗೆ ಸುಮಾರು 6 ಕಿಲೋಮೀಟರ್ ಕಾಲುವೆಯಿಂದ ಮತ್ತು 30 ಕಿಲೋಮೀಟರ್ ಮುಖ್ಯ ಕಾಲುವೆಯಿಂದ 1986 ಚಾಲು ಆಗಿದೆ.
2019-20 ಆ ಯಂತ್ರೋಪಕರಣಗಳ ನವೀಕರಣ ಮಾಡಿದ್ದಾರೆ. ಇವಾಗ 26, ಸೊ 6 ವರ್ಷದ ಹಿಂದೆ. ಈಗ ಏನಾಗಿದೆ ಅಂದ್ರೆ ಕುರ್ನಿ ಲಿಫ್ಟ್ ಅಲ್ಲಿ ಇದು 1610 ಹೆಕ್ಟರ್ಗೆ ನೀರಾವರಿ ಒದಗಿಸುತ್ತೆ. ಇದರಲ್ಲಿ ಏನಾಗಿದೆ ಅಂದ್ರೆ ಈ ನಿಮಗೂ ಗೊತ್ತಿದೆ, ನಾವು ಎಲ್ಲ ರೈತರಿದ್ದೀವಿ. ಬಹಳ ವರ್ಷ ಮೋಟರ್ಗಳು, ಪಂಪ್ಗಳು, ಎಲೆಕ್ಟ್ರಿಕಲ್ ಇವು ಇಕ್ವಿಪ್ಮೆಂಟ್ಸ್ಗಳು ಅವೆಲ್ಲ ಹಾಳಾಗ್ಬಿಡ್ತವೆ ಕಂಟಿನ್ಯೂಸ್ ರನ್ ಆಗೋದ್ರಿಂದ. ಸೊ ಅದಕ್ಕೆ ಅವು ಆಮೇಲೆ ಏನಾಗುತ್ತೆ, ಈ ತಂತ್ರಜ್ಞಾನನೂ ಬದಲಾವಣೆ ಆಗುತ್ತೆ. ಆದ್ಮೇಲೆ ಹಳೆ ಇಕ್ವಿಪ್ಮೆಂಟ್ಸ್, ಮಿಷಿನರಿಗಳು, ಪಾರ್ಟ್ಸ್ಗಳು ಸಿಗಲ್ಲ. ಅದು ರಿಪೇರಿ ಮಾಡಿ 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 ಹೊಸದಾಗಿನೇ ಅದಕ್ಕೆ ಹಾಕ್ಬೇಕು ಒಂದಿಷ್ಟು ವರ್ಷ ಆದ್ಮೇಲೆ. ಆ ಪರಿಸ್ಥಿತಿ ಇದು 1986ರಲ್ಲಿ ಶುರುವಾಗಿರೋ ಯೋಜನೆ. ಅದಕ್ಕೆ ನಾವೇನ್ ಮಾಡಿದೀವಿ, ಇದಕ್ಕೆ ಸರ್ಕಾರದಿಂದ ನಮಗೆ ಆಲ್ರೆಡಿ ಮಂಜೂರಾತಿ ಕೊಟ್ಟಿದ್ದಾರೆ. ಹಿಂದೆ ಇರೋ ಎಲ್ಲ ಜನರ ಒತ್ತಾಯದ ಮೇರೆಗೆ 51.60 ಕೋಟಿಗೆ ಇದು ಮಂಜೂರಾಗಿದೆ. ಸೊ ಇನ್ನು ಎರಡನೇ ಹಂತದ್ದು ಇದು ಸಹ 1996ರಿಂದ ಚಾಲನೆಗೊಂಡಿದೆ. ಇದನ್ನ 30 ವರ್ಷ ಹಿಂದೆ ಇದು ನಿರ್ಮಾಣಗೊಂಡಿದ್ದು. ಇದನ್ನ 60 ಕೋಟಿಗಳಿಗೆ ಮಂಜೂರಾಗಿದೆ. ಇದನ್ನ ನಾವು ಸರ್ಕಾರದ ನಮ್ಮ ಸಂಪುಟದ ಸಮಿತಿ ಅಂದ್ರೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ ಆಡಳಿತ ಮಂಡಳಿ, ಅದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ, ಅವ್ರು ಮಂಜೂರಾತಿ ಕೊಟ್ಟಿದ್ದಾರೆ. ಇದನ್ನ ನಾವು ಆಡಳಿತಾತ್ಮಕ ಅನುಮೋದನೆ ಕಳಿಸಿದೀವಿ. ಇದನ್ನು ಸಹ ಇನ್ನು 1 ತಿಂಗಳು ಅಥವಾ 1.5 ತಿಂಗಳಲ್ಲೇ ನಾವು ಇದನ್ನ ಟೆಂಡರ್ ಕರೆದು ಕೆಲಸ ಶುರು ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಇದರಲ್ಲಿ ಕುರುಣಿ ಏತ ನೀರಾವರಿ ಬಗ್ಗೆ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದು 1 ಅಥವಾ 1.5 ತಿಂಗಳಲ್ಲಿ 1 ಮತ್ತೆ 2 ನಾವು ಕೆಲಸ ಶುರು ಮಾಡೋ ಹಂಗೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇನ್ನು ಕೋಚರಿ ಬಗ್ಗೆ, ಕೋಚರಿ 90.29 ಇದನ್ನು 1999ರೊಳಗೆ ಪ್ರಾರಂಭ ಆಗಿದೆ. ಇದು ಏತ ನೀರಾವರಿ ಯೋಜನೆ. ಇಲ್ಲೂ ಸಹ 1712 ಹೆಕ್ಟರ್ ಅಷ್ಟು ಜಮೀನಿಗೆ ನಾವು ನೀರು ಕೊಡ್ತಾ ಇದ್ದೀವಿ. ಇದು 2022-23ರಲ್ಲೇ ಸ್ವಲ್ಪ ಅದನ್ನ ರಿಪೇರಿ ಮಾಡಿದ್ದಾರೆ. ಆದರೂ ಅದು ಪೂರ್ಣ ಮಟ್ಟದಲ್ಲಿ ಆಗಿಲ್ಲ. ಆದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಮಂತ್ರಿಗಳ ಒಂದು ಒತ್ತಾಯದ ಮೇರೆಗೆ ಇದು ಸರ್ಕಾರದಿಂದ ಈ ಸಂಪುಟ ಸಭೆಯಲ್ಲೂ ಸಹ ಇದು ಮಂಜೂರಾತಿ ಆಗಿದೆ. ಇದನ್ನ ಈಗ ಸದ್ಯದಲ್ಲೇ ನಾವು ಇದನ್ನು ಸಹ ಇದು ಸಂಪುಟ ಸಭೆ ಮುಂದೆ ಆಗ್ಬೇಕು ಅಲ್ವಾ. ಸೊ ಇದು ಸಹಿತ 1-1.5 ತಿಂಗಳಲ್ಲಿ ಕಾಮಗಾರಿನ ಕೋಚರಿನೂ ಪ್ರಾರಂಭ ಮಾಡ್ತೀವಿ. ಸೊ ಅವಾಗ ಒಂದು ಸಾರಿ ನಾವು ಎಲ್ಲಾ ಮೋಟರ್ಸ್ ಚೇಂಜ್ ಮಾಡೋದಾಗಿರ್ಬೋದು, ಆ ಕೆನಾಲ್ ಏನು ಹೂಳು ತುಂಬಿಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಅದ್ರ ಲೈನಿಂಗ್ ಮಾಡೋದಾಗಿದ್ದು ಮಾದ್ರೆ ಸುಮಾರು 30 ವರ್ಷ 40 ವರ್ಷ ಯಾವುದು ಸಮಸ್ಯೆ ಇರಲ್ಲ. ಅದು ಇನ್ನು ರುಸ್ತುಂಪುರು ಇದು ಸಹಿತ 15 ಕೋಟಿಗಳಿಗೆ ಮಂಜೂರಾಗಿದೆ. ಇದು ಆಡಳಿತಾತ್ಮಕ ಅನುಮೋದನೆಗೆ ಅಂದ್ರೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ ಬೋರ್ಡ್ ಇಂದ ಅಪ್ರೂವ್ ಆಗಿದೆ. ಇದು ಸಹಿತ ಸಂಪುಟ ಸಭೆ ಮುಂದೆ ರೆಡಿ ಇದೆ. ಸೊ ಇದು ಆಡಳಿತಾತ್ಮಕ ಅನುಮೋದನೆ ಒಂದು ತಿಂಗಳಲ್ಲಿ ಸಿಗುತ್ತೆ. ಮತ್ತೆ ನಾವು 1 ತಿಂಗಳ ನಂತರ ಇದ್ರ ಕೆಲಸನು ಶುರು ಮಾಡ್ತೀವಿ. ಇದು ಸುಮಾರು 1992ರಲ್ಲಿ ಪ್ರಾರಂಭ ಆಗಿ ಅದರದ್ದು ಮಿಷಿನರೀಸು, ಅದರದ್ದು ಕೆನಾಲು ಎಲ್ಲಾನು ಸ್ವಲ್ಪ ಇದು ಸರಿ ಇಲ್ಲ ಅಂತ ನಾವು ಎಸ್ಟಿಮೇಟ್ ಮಾಡಿ ಇದನ್ನು 15 ಕೋಟಿಗಳಿಗೆ ನಾವು ಮಂಜೂರಾತಿಯನ್ನ ಕೊಟ್ಟಿದ್ದಾರೆ ನಮ್ಮ ಬೋರ್ಡ್ ಇಂದ. ಸೊ ನಾವು ಎಸ್ಟಿಮೇಟ್ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇನ್ನು 1 ತಿಂಗಳು 1.5 ತಿಂಗಳಲ್ಲಿ ಇದನ್ನ ಟೆಂಡರ್ ಕರೆದು ಕೆಲಸ ಶುರು ಮಾಡ್ತೀವಿ. ದಡ್ಡಿ ನಾಗನೂರ್ ಮತ್ತೆ ಏತ ನೀರಾವರಿ ಇದು 1992ರಲ್ಲಿ ಪ್ರಾರಂಭ ಆಗಿದೆ. ಇದು ನಾಗನೂರು, ಬೋಳ್ಸ್ಯಾನಟ್ಟಿ, ಮನಗತ್ತಿ, ನರಸಿಂಗಪುರ್ ಈ ತರ ಹಳ್ಳಿಗಳಿಗೆ ಗ್ರಾಮಗಳ 1989 ಹೆಕ್ಟರ್ ಅಷ್ಟು ಅಂದ್ರೆ 6000 ಎಕರೆ ಅಷ್ಟು ಜಮೀನಿಗೆ ಇದು ನೀರಾವರಿ ಒದಗಿಸುತ್ತೆ. ಇದು ಸಹಿತ ನಮ್ಮ ಕರ್ನಾಟಕ ನೀರಾವರಿ ನಿಗಮದಿಂದ ಸರ್ಕಾರದಿಂದ ಮಂಜೂರಾಗಿದೆ. ಈಗ ಆಡಳಿತಾತ್ಮಕ ಅನುಮೋದನೆ ಕೊಡಬೇಕು 12 ಕೋಟಿಗಳಿಗೆ. ಇದು ನಮ್ಮ ಸಂಪುಟ ಸಭೆ ಮುಂದೆ ಈಗ ಸಲ್ಲಿಸ್ತಾ ಇದ್ದೀವಿ. ಇದು 1 ರಿಂದ 1.5 ತಿಂಗಳಲ್ಲಿ ಇದನ್ನ ಕಾಮಗಾರಿಗಳನ್ನು ಕೈಗೊಳ್ತೀವಿ.
ಇನ್ನು ಅರಳಿಕಟ್ಟಿ ಮತ್ತು ಜಾರಕಿಹೊಳಿ ಏತ ನೀರಾವರಿ ಇದು ಹೊಸ ಯೋಜನೆ. ಇದನ್ನ ಏನಾಗಿದೆ, ಇದು ವಿಸ್ತೃತ ಯೋಜನೆ. ಇದನ್ನ ನಾವು ಕಾರ್ಯಸಾಧ್ಯತಾ ವರದಿ ಅಂತ ನಾವು ತಯಾರಿಸ್ತೀವಿ, ಸರ್ವೆ ಎಲ್ಲ ಮಾಡಿದೀವಿ. ಇದರ ವಿಸ್ತೃತ ಯೋಜನೆಯನ್ನ ನಾವು ಸರ್ಕಾರದ ಹಂತದಲ್ಲಿ ಸಲ್ಲಿಸಿದೀವಿ. ಇದು ಪರಿಶೀಲನೆಯಲ್ಲಿದೆ. ಇದಕ್ಕೆ ನನಗನ್ಸಿದ ಮಟ್ಟಿಗೆ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಸೊ ಇದನ್ನ ನಾವು ಮುಂದಿನ ಆರ್ಥಿಕ ವರ್ಷದಲ್ಲಿ ಇದನ್ನ ಕೈಗೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹತ್ತರಗಿ ಮತ್ತು ಗುಡುಗನಟ್ಟಿ ಇದು ಹೊಸ ಎತ್ತು ನೀರಾವರಿ ಯೋಜನೆ. ಇದನ್ನು ಸಹಿತ ನಾವು ಈ ಕನ್ಸಲ್ಟೆಂಟ್ ಅಂತ ಸಮಾಲೋಚಕರನ್ನ ನೇಮಿಸಿ ಕಾರ್ಯಸಾಧ್ಯತಾ ವರದಿ ಇನ್ನು ತಯಾರಿಸ್ತಾ ಇದ್ದಾರೆ. ಇದನ್ನ ಸುಮಾರು 1-1.5 ತಿಂಗಳಲ್ಲಿ ತಯಾರಿಸಿ ಇದನ್ನ ಸರ್ಕಾರಕ್ಕೆ ಅನುಮೋದನೆಗೆ ಸಲ್ಲಿಸ್ತೀವಿ. ಒಂದು ವೇಳೆ ಇದು ಇದೇ ಆರ್ಥಿಕ ವರ್ಷದಲ್ಲಿ ಸಾಧ್ಯತೆ ಆದರೆ, ಇದು ಬಹಳ ಸಣ್ಣ ಯೋಜನೆ, ಇದೇ ಆರ್ಥಿಕ ವರ್ಷದಲ್ಲಿ ಸಾಧ್ಯತೆ ಆದರೆ ಇದನ್ನು ಯೋಜನೆ ಕೈಗೊಳ್ಳಕ್ಕೆ ನಾವು ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಉಳ್ಳಾಗಡ್ಡಿ ಖಾನಾಪುರ ಕೆರೆ ಯೋಜನೆ ಇದು 2023 ಮುಕ್ತಾಯ ಆಗಿದೆ. ಇದು ಹೋದ ವರ್ಷದಿಂದ ಇದು ನಬಾರ್ಡ್ ಯೋಜನೆ ಆಗಿತ್ತು. ಇದು 2024-25ರಿಂದ ನೀರು ಕೊಡ್ತಾ ಇದ್ದಾರೆ. ಅಡವಿ ಸಿದ್ದೇಶ್ವರ ಶಂಕರಲಿಂಗ ಹೇಳಿದ್ರು, ಇದು ಇನ್ನೇನು ಮೊನ್ನೆನೆ ಇದನ್ನ ಮುಗಿಸಿದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ 2026-27 ಹಂಗಾಮಿಗೆ ನಾವು ರೈತರಿಗೆ ನೀರನ್ನ ಕೊಡ್ತೀವಿ. ಆಮೇಲೆ ಈ ಹಿಡಕಲ್ ಡ್ಯಾಮ್ನ ಹೂಳೆತ್ತುದು ಹೇಳಿದ್ರು. ಇದು ನಾವು ನಮ್ಮಲ್ಲಿ ಒಂದು KRS ಅಂತ ಅಲ್ಲಿ ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅವರಿಗೆ ಒಪ್ಪಿಸಿದೀವಿ ಎಷ್ಟು ಹೂಳಿದೆ, ಇದನ್ನ ಹೂಳು ತೆಗಿಬೇಕಾದ್ರೆ ಏನು ಅಂದ್ರೆ ಈಗ ಏನಾಗಿದೆ, ಇಡೀ ಜಗತ್ತಲ್ಲೇ ಇದೊಂದು ದೊಡ್ಡ ಸಮಸ್ಯೆ. ನಿಮ್ಗೂ ಗೊತ್ತಿದ್ದಂಗೆ ನಮ್ಮ ತುಂಗಭದ್ರಾ ಡ್ಯಾಮ್ ಅಲ್ಲಿ 135 TMC ನಮ್ಗೆ ಹೋಲ್ಡಿಂಗ್ ಕೆಪಾಸಿಟಿ ಇದ್ರೆ, ನೀರು ಸಂಗ್ರಹ ಮಾಡುವಂತ ಸಾಮರ್ಥ್ಯ ಇದ್ರೆ 31 TMC ನೀರು ತುಂಬಿದೆ. ಅದು 3 ರಾಜ್ಯಗಳ ಒಂದು ಅಂತಾರಾಜ್ಯ ಯೋಜನೆ ಆಗಿದ್ದು 31 TMC ಹೂಳನ್ನ ತೆಗಿಯಕ್ ಎಷ್ಟು ಗೊತ್ತಾ 19,000 ಕೋಟಿ ಬೇಕಾಗುತ್ತೆ ಅಂತ ಅಂದಾಜು ಮಾಡಿಕೊಟ್ಟಿದ್ದಾರೆ ಜಪನೀಸ್ ಕಂಪನಿಯವರು. ಈಗ ತೆಗೆದಿರೋ ಹೂಳು ಎಲ್ಲಿ ಹಾಕೋದು ಅನ್ನೋ ದೊಡ್ಡ ಸಮಸ್ಯೆ ಬಂದಿದೆ ಅಲ್ಲಿ. ಸೊ ಅದಕ್ಕಾಗಿ ನಾವು ಬೇರೆ ಒಂದು ಡ್ಯಾಮೇ ಮಾಡಬೇಕು, ಆಲ್ಟರ್ನೇಟಿವ್ ಅಂತ ಹೇಳಿ ನೌಲಿ ಅಂತ ಒಂದು ಜಾಗದಲ್ಲಿ ಪ್ರಯತ್ನ ಅಂದ್ರೆ ಸರ್ಕಾರದ ಯೋಚನೆ ಇದೆ. ಸೊ ಆತರ ಇದೇನು ಅಷ್ಟು ಜಾಸ್ತಿ ಹೂಳು ತುಂಬಿಲ್ಲ, ಸ್ವಲ್ಪ ಕಡಿಮೆ ಇರಬಹುದು. ಆದ್ರೆ ನಾವು ಅಲ್ಲಿ ಅದಕ್ಕೆ ಬ್ಯಾಥೋಮೆಟ್ರಿಕ್ ಸರ್ವೆ ಅಂತೇಳಿ ಒಂದು ಸಣ್ಣ ಒಂದು ನಾವೇ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಸರ್ವೆ ಮಾಡ್ತಾರೆ. ಸೊ ಅದನ್ನ ಮಾಡಕ್ ಅವ್ರಿಗೆ ದುಡ್ಡು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಆ ಸರ್ವೆ ಮಾಡಿದ ಮೇಲೆ ಅದರದ್ದು ಒಂದು ಯೋಜನೆ ಮಾಡಿ ಸರ್ಕಾರದ ಮುಂದೆ ಮಂಡಿಸ್ತೀವಿ. ಇನ್ನೊಂದು ಹೇಳಿದ್ರು, ಶಿಪ್ಪೂರದಿಂದ ಹಳಲ್ಗಾವರಿಗೆ 12 ಗ್ರಾಮಗಳಿಗೆ ಹೊಸದಾಗಿ ಏತ ನೀರಾವರಿ. ರಾಸಿಂಗ, ಭೈರಾಪುರ, ಮತ್ತಿವಾಡ, ಹಿಟ್ನಿ, ನಾಗನೂರು ಕೆರೆಗಳಿಗೆ 11 ಕೆರೆಗಳಿಗೆ ಅಲ್ಲ, ಕೆರೆ ತುಂಬ ಯೋಜನೆ. ಹೌದಾ, ಶಿವಪುರದಿಂದ ಹಡಲ್ಗಾವರಿಗೆ 12 ಗ್ರಾಮಗಳಿಗೆ ಹೊಸದಾಗಿ ಏತ ನೀರಾವರಿ ಯೋಜನೆ. ಸೊ ಈಗ 12ರಲ್ಲಿ 5ಕ್ಕೆ ಆಲ್ರೆಡಿ ನಾವು ರಾಸಿಂಗು, ಭೈರಾಪುರ, ಮತ್ತಿವಾಡ, ಹಿಟ್ನಿ, ನಾಗನೂರು ಕೆರೆಗಳನ್ನ ನಾವು ತುಂಬುತ್ತಾ ಇದ್ದೀವಿ. ಸೊ ಇನ್ನು ಉಳಿದಂತೆ ಏನು ಇದನ್ನು ನಾವು ಸಮಾಲೋಚಕರನ್ನ ನೇಮಿಸಿ ವಿಸ್ತೃತವಾದ ಯೋಜನಾ ವರದಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಡೈವರ್ಟ್ ಮಾಡ್ಬೇಡ್ರಿ ವಿಷಯ, ಅದನ್ನ ಡೈವರ್ಟ್ ಮಾಡ್ಬೇಡ್ರಿ. ಅಲ್ಲಿ ಕುಡಿಯಾಕ ನೀರಿಲ್ಲ ಇವತ್ತು. ಎಲ್ಲಿ ರಾಸಿಂಗ 12 ಹೊಳೆಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ. ಡೈವರ್ಟ್ ಮಾಡ್ಬೇಕು. ಹೊನ್ನಳ್ಳಿ, ಕೊಣಕೇರಿ, ಬೈರಾಪುರ, ಶಂಕಿನ ಹೊಸೂರ, ಉಗುಲಟ್ಟೆ, ಆಲೂರ, ಅಡಲ್ಗ,